ನೋಡಿ ಸ್ನೇಹಿತರೆ, KSRTCಲಿ ಯಾರ್ಯಾರು ಜಾಬ್ ಮಾಡ್ಬೇಕಂತ ಕನಸು ಕಂಡಿದ್ದೀರಿ, ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿದೆ. ಪ್ರಮುಖ ಹುದ್ದೆಗಳು ಮತ್ತು ಹುದ್ದೆ ಸಂಖ್ಯೆ: ಚಾಲಕರು, ಕಂಡಕ್ಟರ್, ಟ್ರಾಫಿಕ್. ಸುಮಾರು 3,307 ಹುದ್ದೆಗಳಲ್ಲಿ KEA ಮೂಲಕ ನೇಮಕಾತಿ ಹುದ್ದೆಗಳು. ಸಹಾಯಕ ಲೆಕ್ಕಾಧಿಕಾರಿ, ಗ್ರಂಥಪಾಲಕ ಸೇರಿದಂತೆ ಸುಮಾರು 2,882 ಹುದ್ದೆಗಳು. ವಿಶೇಷ ಚಾಲಕ, ಕಂಡಕ್ಟರ್ ನೇಮಕಾತಿ: ಇತ್ತೀಚೆಗೆ 2,000 ಹುದ್ದೆಗಳನ್ನು ನೇಮಿಸಲಾಗಿದೆ. ಅರ್ಹತೆ ನೋಡೋದಾದ್ರೆ, ಚಾಲಕರು ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ಕನಿಷ್ಠ SSLC ಮತ್ತು 10ನೇ ತರಗತಿನ ಪಾಸ್ ಆಗಿರಬೇಕು. ವಯೋಮಿತಿ ಸಾಮಾನ್ಯವಾಗಿ 18 ರಿಂದ 35 ವರ್ಷ. SC ಮತ್ತು ST ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಪಾಸಾಗಬೇಕು. ವೇತನ ಶ್ರೇಣಿ ನೋಡೋದಾದ್ರೆ, ಚಾಲಕರು ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ವೇತನ ಶ್ರೇಣಿ 11,640 ರೂಪಾಯಿದಿಂದ 15,700 ರೂಪಾಯಿ ವರೆಗೂ. ಇತರೆ ಹುದ್ದೆಗಳ ವೇತನ ಶ್ರೇಣಿ ಹುದ್ದೆ ಪ್ರಕಾರ ಬದಲಾಗುತ್ತದೆ. ಈ ಹುದ್ದೆಯಲ್ಲಿ ಆಯ್ಕೆ ವಿಧಾನ ಹೇಗಿರುತ್ತದೆ ಅಂದ್ರೆ, ಲಿಖಿತ ಪರೀಕ್ಷೆ ಇರುತ್ತದೆ, ಸಾಮಾನ್ಯ ಜ್ಞಾನ, ಕನ್ನಡ ಭಾಷಾ ಪಠ್ಯ, ಗಣಿತ, ಸಂಚಾರ ನಿಯಮಗಳು, ದೈಹಿಕ ಸಾಮರ್ಥ್ಯದ ಪರೀಕ್ಷೆ, ಎತ್ತರ, ತೂಕ, ದೃಷ್ಟಿ ಪರೀಕ್ಷೆ ಮತ್ತು ಚಾಲನಾ ಕೌಶಲ್ಯ. ಚಾಲಕರಿಗೆ ಮಾತ್ರ ಸಂದರ್ಶನ. ಅಂತಿಮ ಹಂತದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಯುತ್ತದೆ. ಈ ಜಾಬ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ, ಅಭ್ಯರ್ಥಿಗಳು KSRTC ಅಧಿಕೃತ ವೆಬ್ಸೈಟ್ ಮತ್ತು KEA ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಗತ್ಯ ದಾಖಲೆಗಳು ನೋಡೋದಾದ್ರೆ, ವಿದ್ಯಾರ್ಥಿಯ ಪ್ರಮಾಣಪತ್ರ, ಜನ್ಮ ದಿನಾಂಕ ಪ್ರಮಾಣಪತ್ರ, ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಇವೆಲ್ಲವೂ ಅರ್ಜಿ ಸಲ್ಲಿಸಕ್ಕೆ ಅಗತ್ಯ ದಾಖಲೆಗಳು. ಸಾಮಾನ್ಯವಾಗಿ 30 ದಿನದ ಒಳಗೆ ಅರ್ಜಿ ಸಲ್ಲಿಸಬೇಕು. ಪರೀಕ್ಷೆ ದಿನಾಂಕ ಮತ್ತು ಪ್ರವೇಶ ಪತ್ರ ಡೌನ್ಲೋಡ್ ವಿವರಗಳು ನಂತರ ಪ್ರಕಟಿಸಲಾಗುತ್ತದೆ.